ಪೂಜಾ ಕೂನಿ ಮಾಡಿದ್ದು ನಾನು. ನಾನೇ ಪೂಜಾ ಕನ್ಕೊಂಡಿದ್ದು. ಖರೆ ಅಂದ್ರು ಅಕ್ಕಿ ಕೂನಿ ಮಾಡಿದ್ದು ನಾನು. ಗಂಗಾ ಪಪ್ಪ ಬಂದ್ ದಾದಾ ಉಳಿಸ್ಲಿಕ್ಕ ಹಿಂಗ್ ಸುಳ್ಳು ಹೇಳಿಕತ್ತಾಳೆ. ಬ್ಯಾಡ ಗಂಗಾ, ಸಹಿ ಮಾಡಬೇಡ ನೀನು. ಗಂಗಾ ತನ್ನ ಅಪರಾಧನ ತಾನೇ ಒಪ್ಕೊಂಡಿದ್ದಾಳೆ. ಈಕೆ ಹೇಳೋದೆಲ್ಲ ಬಿಲ್ಕುಲ್ ಸುಳ್ಳದ. ಸೈನ್ ಮಾಡು ಅಂದೆ. ನೋಡು, ನಂಗೆ ಹುಷಾರಿಲ್ಲ. 2 ದಿನ ಮನೆ ಕಡೆ ತಲೆ ಹಾಕಿ ಮಲಗಬೇಡ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಖತಮ್ ಮಾಡೋದದ. ನೀವು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾನೇನು ಹೇಳ್ತೀನೋ ನೀವು ಅದನ್ನೇ ಹೇಳಬೇಕು. ಕೊಲೆ ಮಾಡೋದೇನು ಹೆಂಗೆ ಹೊಸ್ತಲ್ಲ. ಈಗ ನಿನ್ಸದ್ದಿ. ಹೋಟೆಲ್ ಸಿಸಿ ಕ್ಯಾಮ್ರಾದಲ್ಲಿ ಎಲ್ಲರ ಫೋಟೋನು ಬೈಂದು, ನನ್ನ ಫೋಟೋ ಮಾತ್ರ ಎಂತಕ್ ಬದ್ಲೆ? ಗುಡ್ ಕ್ವೆಶ್ಚನ್. ಕ್ಯಾಮ್ರಾ ನಿನ್ನ ಫೋಟೋನು ತೆಗ್ದಿದೆ, ಆದರೆ ಅದನ್ನ ಡಿಲೀಟ್ ಮಾಡಿದ್ದಾರೆ. ರಾಜ್ ಬಂದಿದ್ದು ಹೋಗಿದ್ದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅದನ್ನ ಅಳ್ಸ್ ಹಾಕಿದ್ದಾರೆ. ಅದನ್ನ ರಾಜ್ ಹೇಳಿ ಮಾಡಿಸಿದಾನೆ. ಗಂಗಾ, ನಿನಗೆ ನೆನಪಿದ್ಯಾ? ನಾವು CCTV ಫುಟೇಜಸ್ ನೋಡ್ತಾ ಇರ್ಬೇಕಾದ್ರೆ ರಾಜ್ ಸ್ವಲ್ಪ ಹೊತ್ತು ಕಾಣೆ ಆಗಿದ್ದ. ಅದನ್ನ ನೋಟ್ ಮಾಡಿ ನಾನು ಅವನ್ನ ವಿಚಾರಿಸ್ದೆ, ಎಲ್ಲಿ ಹೋಗಿದ್ರಿ ಅಂತ. ಅದಕ್ಕೆ ಅವ್ನು ನಾನು ಪಾನ್ ತಿನ್ನಕ್ಕೆ ಹೋಗಿದ್ದೆ ಅಂತ ಅಂದ. ನೀವು ಹೇಳಿ ರಾಜ್, ನೀವೆಲ್ಲಿ ಗಾಯಬಾಗಿದ್ರಿ? ನಾವು CCTV ಫುಟೇಜಸ್ಸು ನೋಡಿದ್ವಿ, ನೀವು ಅಲ್ಲೂ ಕಾಣಿಸ್ಲಿಲ್ಲ. ಆಮ್ ಐ ರೈಟ್? ನಾನು ಹೊರಗೆ ಪಾನ್ ತಿನ್ಲಿಕ್ಕೆ ಹೋಗಿದ್ನಿ. ಪಾನ್ ತಿನ್ ಬಂದೆ ಅಂತ ಹೇಳ್ದ, ಆದರೆ ಅವನ ಬಾಯಿ ನೋಡಿದ್ರೆ ಪಾನ್ ತಿಂದಿದ್ದು ಯಾವ ಗುರ್ತೂ ಇರಲಿಲ್ಲ. ಹಂಗೆ ನಿನ್ನು ಕೊಲ್ತಿ. ಈಗ ನಿನ್ಸದ್ದಿ. ಏನು ಹೇಳ್ತೀನಿ ನೀನು? ನನ್ನ ಮುಂದೆ ಸುಳ್ಳು ಹೇಳ್ತಿ? ಸುಳ್ಳೆಂತಕ್ ಹೇಳಿ ನಾನು? ಪೂಜಕನ್ನ ನಾನೇ ಚಾಕುಯಿಂದ ಚುಚ್ಚಿ ಕೊಂದಿದ್ದಿ. ಸುಳ್ಳು ಹೇಳ್ತಿ? ನೆಟ್ಟಿಗೆ ನಾನು ನಿಂದ್ರಾಕೆ ಬರೋದಿಲ್ಲ ನಿಂಗ? ಚಾಕು ತಗೊಂಡು ಚುತ್ತಿ? ಅದಕ್ಕೆ ಉತ್ತರ ಸಿಕ್ಕಿದ್ದು ಪೂಜಾಳ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ ಮೇಲೆ. ಪೂಜಾ ಅವಳ ಮದುವೆ ವಿಷಯನ ಎಲ್ರಿಗೂ ಹೇಳಕ್ ಬಯಸಿದ್ಲು. ಆದರೆ ರಾಜ್ ಅದಕ್ಕೆ ಅಡ್ಡ ಬರಕ್ ಶುರು ಮಾಡ್ದ. ತನ್ನ ಮದುವೆ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಇವನ್ ಮನಸ್ಸಲ್ಲಿತ್ತು. ಪೂಜಾಗೆ ಈ ವಿಷಯ ಎಲ್ರಿಗೂ ಬೇಗ ಗೊತ್ತಾಗಬೇಕು ಅಂತಿತ್ತು. ಯಾಕೆ ಅಂದ್ರೆ
ಪೂಜಾ ಪ್ರೆಗ್ನೆಂಟ್ ಇದ್ಲು. ಕ್ಷಮಿಸಪ್ಪ ಪುರುಷೋತ್ತಮ, ದೊಡ್ಡ ಕಾರಣ ಇಟ್ಟು ಕಾಪಾಡಿದೆಪ್ಪ ನಮ್ಮ ಪರಿವಾರನ. ದೊಡ್ಡ ಕಾರಣ ಇಟ್ಟು ಕಾಪಾಡಿದೆ. ಅಂತಿಂಥ ಸಂಕಟ ಅಲ್ಲದು, ಭಯಂಕರ ಸಂಕಟ. ಕಾಪಾಡ್ಬಿಟ್ಟೆಪ್ಪ ತಂದೆ ನೀನು. ನಿನ್ನ ಕರುಣ ಇಲ್ದಿದ್ರ ಇಷ್ಟೊತ್ತಿಗೆ ನನ್ನ ಮನೇನ ಮುಳುಗಿ ಹೋಗ್ತಿತ್ತು. ಮೊಮ್ಮಗನಿಗೆ ಫಾಸಿ, ಮಗನಿಗೆ ಫಾಸಿ. ಸೊಸಿ ಮನೆ ಬಿಟ್ಟು ಹೋಗ್ತಿದ್ಲು. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಹೆದರಿಕೆನೂ ಇರ್ತದೆ. ಎಷ್ಟು ಚಂದ ಇದ್ದು ಅಲ್ದ ಈ ಸಾಗರ. ಸೇರಿಟ್ರೆ ಅಪಶಕುನ ಅಲ್ವಾ? ಸೊಸೆ ನಮ್ಮ ಮನೆ ಒಳಗಡೆ ತುಂಬಿಸ್ಕೋಬೇಕಾದ್ರೆ ಈ ರೀತಿ ಅಪಶಕುನ ಆದ್ರೆ ನಾಳೆ ಇನ್ನೇನೆಲ್ಲ ಆಗತ್ತೆ? ಬಂಗಾರೆ ಪಡುವ ಇನ್ನು ತೀರಿಸ್ತೀನಿ ಹೊತ್ಕಣ. ನನ್ನ ಹೆಂಡತಿಯಿಂದ ಪಾತ್ರ ಮಾಡಿಸಿ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ರು, ಅವಳಿಗೆ ವಿಷ ಸಾಯಿಸಿದಲ್ರು. ನಾಳೆ ರಿಹರ್ಸಲ್ ಇದೆ, ನಾಡಿದ್ದು ಶೋಗೆ. ಯಾವ ನಾಟಕ? ಅದೇ ನಾಟಕ. ಹೌದು, ಸೌಮ್ಯ ಅವ್ರು ಮಾಡಿದ ಕಾವೇರಿ ಪಾತ್ರನ ಯಾರು ಮಾಡ್ತಿದ್ದಾರೆ? ಒಂದು ನಿಮಿಷ. ಸೌಮ್ಯ ಅವ್ರ ಸಾವು ಕೊಲೆ ಅಂತ ಪ್ರೂವ್ ಆಗಿದೆ. ನಿಮ್ಮನ್ನ ಎಂಕ್ವೈರಿ ಮಾಡಬೇಕು. ಅದಕ್ಕೆ ನೀವು ಇಲ್ಲೇ ಇರಬೇಕು. ಈ ಸಲ ಆಸ್ಪತ್ರೆ ಟೆಂಡರ್ ಗೆದ್ದಿರೋದು ಪ್ರತಾಪ ರುದ್ರವರು. ಈ ನನ್ನ ಮಗ ಮಾಡಿದ ಕೆಲಸದಿಂದಲೇ ಇವತ್ತು ಟೆಂಡರು ನಮ್ಮ ಕೈ ಬಿಟ್ಟೋಗಿದ್ದು. ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವು. ಅದಕ್ಕೇನೆ ರುದ್ರವಂಶದವ್ರ ಜೊತೆ ಸೇರ್ಕೊಂಡು ಪ್ರತಾಪ್ಗೆ ಟೆಂಡರ್ ಬಗ್ಗೆ ಹೇಳಿದಾರಂತೆ. ಏನೋ ಆನಂದ, ಹುಡುಗಿನ ನೋಡ್ಕೊಂಡಿದ್ದೀಯೋ ನಾವು ನೋಡ್ಬೇಕು? ಅಯ್ಯೋ ಬೇಡ ಅಪ್ಪಾಜಿ, ನನ್ಗೆ ಆ ಮದುವೆ ಏನು ಬೇಡ. ನಾನು ಒಬ್ಬನೇ ಆರಾಮಾಗಿದ್ದೀನಿ. ಆಹಾ ಆನಂದಣ್ಣ, ನಮಗೆಲ್ಲ ಗೊತ್ತು. ಕಿವಿ ಆನಂದ್ ಅವ್ನ ಗರ್ಲ್ ಫ್ರೆಂಡ್ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ನನಗೆ ಹೇಳಿ ಆನ್ಲೈನಲ್ಲಿ ತರಿಸಿರೋದು. ನಮ್ಮ ಮಗಳು ನಮ್ಮ ಮಾತು ಮೀರಲ್ಲ ಅಂತ ಅನ್ಕೊಂಡಿದ್ವಲ್ಲ, ಅದಕ್ಕೆ ಇವಳು ನಮಗೆ ಕೊಟ್ಟಿರೋ ಉತ್ತರ ಕಂಡ್ರಿ ಇದು. ನೀವಾದ್ರೂ ನನ್ನ ನಂಬ್ತೀರಾ ಅಲ್ವಾ? ನಿನಗೆ ಒಳ್ಳೇದು ಕೆಟ್ಟದು ಯಾವುದು ಅಂತ ನಮಗೆ ಗೊತ್ತಾಗಲ್ಲ ಅಂತ ನೀನೇ ಈ ತೀರ್ಮಾನಕ್ಕೆ ಬಂದ್ಯಾ? ಏನೇ ಆಗಲಿ, ಇದಕ್ಕೆ ಆ ಟೀಚರ್ ತಾಯಿ ಒಪ್ಕೊಳ್ಳೇಬಾರ್ದು.
ರೂಪ ತಗೊಂಡು ಹೋಗಿ ಹರ್ಷನ್ ಕೊಲೆ ಮಾಡಿದಾದ್ರು ಯಾರು? ನಾನೇ. ನಿನ್ನ ರೂಪದಲ್ಲಿ ಹೋಗಿ ಹರ್ಷನ್ ಕೊಂದಿದ್ದು ನಾನೇ ಮಯೂರಿ. ಅಷ್ಟೇ ಅಲ್ಲ, ಮೊದಲು ಹರ್ಷನ್ ರೂಪ ತಗೊಂಡು ನಿನ್ನ ಬಗ್ಗೆ ಮನೆಯವ್ರಿಗೆ ತಪ್ಪು ಅಭಿಪ್ರಾಯ ಬರೋ ಹಾಗೆ ಮಾಡಿದ್ದು ನಾನೇ. ನಿನ್ನ ಮತ್ತೆ ಅರ್ಜುನ್ ಮದುವೆ ಮುರಿಯೋ ಹಾಗೆ ಮಾಡಿದ್ದು ನಾನೇ. ರಣಧೀರ ಅಂದ್ರೆ ನೀವೇನಾ? ನಾನೇ. ನೋಡ್ರಿ ಸರ್, ನಿಮ್ಗೊಂದು ಜಾಬ್ ಇಂಟರ್ವ್ಯೂ ಲೆಟರ್ ಬಂದಿದೆ ಸರ್. ಹಲೋ, ಏನ್ ಕನಸು ಕಾಣ್ತಿದ್ಯಾ? ಆ ಕನ್ಸಲ್ಲ ಇವತ್ತು ನನ್ಸಾಗಲ್ಲ. ಒಳಗಡೆ ಕೆಲ್ಸ ನೋಡ್ಕೋ ಹೋಗು. ನಾನ್ ಕೆಲಸ ನೋಡ್ಬೇಕಾ?